ಹಾಯ್ ವಿದ್ಯಾರ್ಥಿಗಳ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಾಳೆ ನಡೆಯುವಂತಹ ಒಂದು ಅರ್ಥಶಾಸ್ತ್ರ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಈ ಪ್ರಶ್ನೆಗಳು ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ. ಬಟ್ ಬನ್ನಿ, ಹಾಗಾದರೆ ಇದು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ. ಇದು ಪಿಕ್ಸ್ ಬರುವಂಥ ಪ್ರಶ್ನೆ. ನೋಡಿ ಹೇಗೆ ಮಾಡಬೇಕು ಅಂದರೆ, ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭವಿಸಲು ಬಯಸಿದ್ದು X1 ಸರಕಿನ ಬೆಲೆ 10 ರೂಪಾಯಿ ಮತ್ತು X2 ಸರಕಿನ ಬೆಲೆ 20 ರೂಪಾಯಿ ಆಗಿರುತ್ತೆ. ಇಲ್ಲಿ 5 ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಆ 5 ಕ್ವಶನ್ಸ್ಗಳಿಗೆ ಇಲ್ಲಿ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ, ನೆನ್ಪಿಟ್ಕೊಳ್ರಿ. ಇವು 5 ಕ್ವಶನ್ಸ್ಗಳಿಗೆ 5 ಆನ್ಸರ್ಸ್ಗಳು. ಅಂದರೆ ನನ್ನ ಹತ್ತಿರ 100 ರೂಪಾಯಿ ಇದೆ, ಒಬ್ಬ ಅನುಭೋಗಿ ಹತ್ತಿರ 100 ರೂಪಾಯಿ ಇದ್ದಾಗ ಒಂದು ಬಾಳೆಹಣ್ಣಿನ ಒಂದು ಬೆಲೆ, ಒಂದು ಬಾಳೆಹಣ್ಣಿಗೆ 10 ರೂಪಾಯಿ ಆದರೆ ನನ್ನ ಹತ್ತಿರ 100 ರೂಪಾಯಿ ಇದೆ. 100 ರೂಪಾಯಿದಲ್ಲಿ 10 ರೂಪಾಯಿ, ಒಂದು ಬಾಳೆಹಣ್ಣಿಗೆ 10 ರೂಪಾಯಿ ಇದ್ದರೆ ಹಾಗಾದರೆ 100 ರೂಪಾಯಿದಲ್ಲಿ ಎಷ್ಟು ಬಾಳೆಹಣ್ಣು ಬರ್ತದೆ? 10 ಬಾಳೆಹಣ್ಣು ಬರುತ್ತೆ. X1 ಸರಕುಗಳಿಗೆ ಇಲ್ಲಿ 10 ಬಾಳೆಹಣ್ಣು ಬಂದರೆ, ಇನ್ನೊಂದು ಇಲ್ಲಿ 20 ರೂಪಾಯಿ ಒಂದು ಮಾವಿನ ಹಣ್ಣಿಗೆ ಇದ್ದರೆ 100 ರೂಪಾಯಿದಲ್ಲಿ ಎಷ್ಟು ಸಿಗುತ್ತೆ? ಮಾವಿನ ಹಣ್ಣು 5 ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರುತ್ತದೆ ಯಾವಾಗಲೂ. ಹೌದು, ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರ್ತವೆ, ನೆನ್ಪಿಟ್ಕೊಳ್ಳಿ. ಇದು ಸರಿ. ಇಷ್ಟು 5 ಬರ್ದ್ಬಿಟ್ರೆ ಸಾಕು, ನೀವು ಆರಾಮಾಗಿ 5 ಮಾರ್ಕ್ಸ್ ತಗೊಳ್ಳಿ. ನೆಕ್ಸ್ಟ್, ಇದೊಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯ ಇರುವಂತಹ ಷರತ್ತುಗಳನ್ನು ತಿಳಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದೊಂದು ಪ್ರಶ್ನೆ ಓದ್ಕೊಂಬಿಡಿ, ಓಕೆನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾವುದು ಅಂದರೆ, ನೋಡಿ ಇದು ಕೂಡ ಕಾರ್ಯಭಾರ. ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ, ಅಧಿಕ ಪೂರೈಕೆಗಳನ್ನು ಗುರುತಿಸಿ ಅಂತ ಹೇಳಿರ್ತಾರೆ. ನೋಡಿ ಇಲ್ಲಿ P ಕೊಟ್ಟಿರ್ತಾರೆ, QD ಕೊಟ್ಟಿರ್ತಾರೆ, QS ಕೊಟ್ಟಿರ್ತಾರೆ. ಈ ಬಹಳ ಅಂದರೆ ಬಹಳ ಈಸಿ ಇದೆ ಇಲ್ಲಿ. ಓಕೆ, ಈ ಒಂದು ಡೈಗ್ರಾಮ್ಗಳನ್ನು ಕರೆಕ್ಟಾಗಿ ಮಾಡಿಬಿಟ್ರೆ ಸಾಕು, ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು, ನೆಕ್ಸ್ಟ್ ಇದೊಂದು ಮೇನ್ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದಂಥ ಮೌಲ್ಯಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. ಗೋಧಿ ಹಿಟ್ಟು ಮತ್ತು ಬ್ರೆಡ್ ಮತ್ತು ಚಿಲ್ಲರೆಗಳನ್ನು ಕೊಟ್ಟಿರ್ತಾರೆ. ಬಹಳ ಈಸಿ ಇದೆ. ಇಲ್ಲಿ ಆನ್ಸರ್ಸನ್ನು ಕೊಟ್ಟುಬಿಟ್ಟಿದ್ದೇನೆ. ತುಂಬ ಅಂದರೆ ತುಂಬ ಈಸಿ ಇರುವಂಥ ಕ್ವಶನ್ ಇದು. ಯಾಕಂದರೆ ನೋಡಿ, ಇಲ್ಲಿ ಒಟ್ಟು ಉತ್ಪಾದನೆ 500 ಕೊಟ್ಟರೆ, ಇಲ್ಲಿ ಮಧ್ಯಂತರ ಸರಕುಗಳ ಬಳಕೆ ಏನೂ ಮಾಡಲಿಲ್ಲ ಅಂದರೆ ಅವನ ಮೌಲ್ಯ ಎಷ್ಟಾಗಿರುತ್ತೆ? ಇಲ್ಲಿ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಮಧ್ಯಂತರ ಸರಕು 500 ಬಳಕೆಯಾಗಿದೆ, ಮೌಲ್ಯವರ್ಧನೆ 300 ಅಂದರೆ 2 500 ಪ್ಲಸ್ 300 ಮಾಡಿಬಿಟ್ರೆ 800, ಒಟ್ಟು ಮೌಲ್ಯವರ್ಧನೆ ಸಿಕ್ಬಿಡುತ್ತೆ. ಇದು ತುಂಬ ಸಿಂಪಲ್ ಇದೆ. ಈ ಕ್ವಶನ್ಸ್ ಕೂಡ ಹೈಲೈಟ್ ಕ್ವಶನ್. ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ, ನೀಡಲಾಗಿರುವ ಅನುಭೋಗ ಬಿಂಬಕ. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ಒಂದು ವ್ಯತ್ಯಾಸವನ್ನು ಬರಲಿಕ್ಕೆ ಹೇಳ್ತಾರೆ. ಪ್ರತಿಯೊಂದು ಈ ಒಂದು 4 ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದೊಂದು ತುಂಬ ಹೈಲೈಟ್ ಕ್ವಶನ್. ಇದೊಂದು ಕೂಡ ನೀವು ಪ್ರಾಕ್ಟೀಸ್ ಮಾಡಿ, ಓಕೆನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, D1 ಮತ್ತು D2. ಇವು ಬಹಳ ಇಂಪಾರ್ಟೆಂಟ್. D1 ಮತ್ತು D2ಗಳನ್ನು 2 ಪ್ಲಸ್ ಮಾಡಿದರೆ ನಮಗೆ ಮಾರ್ಕೆಟ್ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಭಾಳ ಈಸಿ. 5 ಅಂಕಗಳನ್ನು ಆರಾಮಾಗಿ 4 ಅಂಕಗಳನ್ನು ತಗೊಳ್ಬೋದು. ನೆಕ್ಸ್ಟ್ ಇದೊಂದು ಹೈಲೈಟ್ ಪ್ರಶ್ನೆ, TR ಮತ್ತು TCಯನ್ನು ಕೊಟ್ಟಿರ್ತಾರೆ. ಈ TR ಬೆಲೆ ಒಳಗಡೆ ನೋಡಿ, TR 0 ಇದೆ, ಇದು 5 ಇದೆ. ಇದು TR ಬೆಲೆ ಒಳಗಡೆ TC ಬೆಲೆಗಳನ್ನು ನಾವು ಕಳೆದಾಗ ನಮಗೆ ಬರುವಂಥದ್ದೇ ಲಾಭ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಇದೊಂದು ತುಂಬ ಈಸಿಯಾಗಿ ಇದು ಕಳೆಯುವಂಥದ್ದು. TR ಮತ್ತು TC ಮಧ್ಯದಲ್ಲಿ, ಬೆಲೆಗಳ ಮಧ್ಯದಲ್ಲಿ ಕಳೆಯುವಂಥದ್ದು. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಕೂಡ 4. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಅಂತ ಹೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಬರೀ ಜಸ್ಟ್ 6 ನೀವು ಪಾಯಿಂಟ್ಸ್ಗಳನ್ನು ವಿವರಿಸಿಬಿಟ್ರೆ ಸಾಕು. ವಿತ್ ಎಕ್ಸ್ಪ್ಲೇನ್ ಇವೆಲ್ಲವೂ ಕೂಡ ಕೊಟ್ಟುಬಿಟ್ಟಿದ್ದೀನಿ. ಇಷ್ಟೇ ನೀವು ಬರೆದ್ರೆ ಸಾಕು, ನಿಮ್ಗೆ ಆರಾಮಾಗಿ 4 ಅಂಕಗಳಿಗೆ ಅಂಕಗಳು ಇದೊಂದು ಪ್ರಶ್ನೆ ತುಂಬ ಹೈಲೈಟ್ ಕ್ವಶನ್. ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ. ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದೊಂದು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಂಬಿಡಿ. ನೆಕ್ಸ್ಟ್ 4 ಅಂಕಗಳಿಗೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ. ಇದು ಫುಲ್ ಹೈಲೈಟ್ ಕ್ವಶನ್. ಯಾವುದಾದ್ರೂ 2 ವಿಧಾನದಲ್ಲಿ ಇರುತ್ತೆ, ಯಾವುದಾದ್ರೂ ಒಂದು ವಿಧಾನವನ್ನು ನೀವು ಮಾಡಿದರೆ ಸಾಕು, ಓಕೆನಾ? ಇದಕ್ಕೂ ಕೂಡ 4 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಸರ್ಕಾರದ ಮುಂಗಡ ಪತ್ರ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾಕಂದರೆ ಇಲ್ಲಿ ಮುಖ್ಯವಾಗಿ ನಿಮಗೆ ಇದಕ್ಕೂ ಕೂಡ 4 ಅಂಕಗಳು ಸಿಗುತ್ತೆ,
ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಚಾಲ್ತಿ ಖಾತೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಕೊಡ್ತಾರೆ, ವ್ಯಾಪಾರ ಬಾಕಿ ಪರಿಕಲ್ಪನೆ ವಿವರಿಸ್ರಿ. ಇದು ಏನು ಬರೋದಿಲ್ಲ, ಬಟ್ ಇದು ಮುಕ್ತ ಆರ್ಥಿಕತೆ 3 ಕೊಂಡಿಗಳನ್ನು ವಿವರಿಸ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಕೂಡ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂಡವಾಳ ಖಾತೆ ಒಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 6 ಅಂಕದ ಪ್ರಶ್ನೆಗಳಲ್ಲಿ ಇಳಿಮುಖ ಸೀಮಾಂತ ತುಷ್ಟುಗುಣ ನಿಯಮನ ಕೋಷ್ಟಕದಲ್ಲಿ, ಇದು ಒಂದು ತುಂಬ ಹೈಲೈಟ್ ಕ್ವಶನ್, ಬಂದೇ ಬರುವಂಥ ಕ್ವಶನ್ ಇದು. ಇದೊಂದು ಸರಿಯಾಗಿ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಉದಾಸೀನ ವಕ್ರರೇಖೆ ಲಕ್ಷಣಗಳನ್ನು ರೇಖಾಚಿತ್ರ, ಇದೊಂದು ಪ್ರಶ್ನೆ ಹೈಲೈಟ್ ಕ್ವಶನ್. 3 ಡೈಗ್ರಾಮ್ ಬರುತ್ತೆ, ಅದ್ರ ಜೊತೆಗೆ ನೀವು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಸಾಕು. ಬಜೆಟ್ಗಳದ್ದೇನು ಬದಲಾವಣೆ ಇದು ಏನು ಬೇಡ, ಇದು ಕೇಳೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಹೈಲೈಟ್ ಕ್ವಶನ್ ಕೇಳ್ತಾರೆ ನಿಮಗೆ, ಅವದಾಸೀನ ವಕ್ರರೇಖೆಗಳು ಮತ್ತು ಬಜೆಟ್ ಮಿತಿಗಳನ್ನು ಬೇಡಿಕೆ ರೇಖೆ ನಿಷ್ಪತ್ತಿಯನ್ನು ಪ್ರತಿಪಾದಿಸಿ. ಇವೆರಡು ರೇಖೆಗಳು ಬರ್ತವೆ, ಇದು ಒಂದು ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಹೈಲೈಟ್ ಕ್ವಶನ್ ಇನ್ನೊಂದು ಬರುತ್ತೆ, ಇದು ಒಂದು ಯಾವುದು, ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ರೇಖಾಚಿತ್ರಗಳ ಸಹಾಯದಿಂದ ಪ್ರಸ್ತುತಪಡಿಸಿ. ಈ 3 ರೇಖೆಗಳನ್ನು ತೆಗಿಬೇಕಾಗತ್ತೆ. ಈ 3 ರೇಖೆಗಳನ್ನು ತೆಗೆದುಬಿಟ್ರೆ ಸಾಕು, ನೀವು ಆರಾಮಾಗಿ ಸ್ವಲ್ಪ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಂಡ್ರೆ ನಿಮಗೆ 6 ಅಂಕಗಳು ಆರಾಮಾಗಿ ಸಿಗುತ್ತೆ. ಇಷ್ಟು ಜೊತೆಗೆ ಇದು ಏನು ತೊಂದರೆ ಇಲ್ಲ, ಇದನ್ನು ಓದ್ಕೊಳ್ಳೋದೇನು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ TPL APL TPL MPL ಇದೊಂದು ಓದ್ಕೊಳ್ಳಿ ಸರಿಯಾಗಿ. ಮತ್ತು ಒಟ್ಟು ಸ್ಥಿರ ವೆಚ್ಚ, ಓಕೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್, TFC TVC TC AVC SICಗಳು ಇವುಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ, ಓಕೆನಾ. ಇಷ್ಟು ಮತ್ತು ಇನ್ನೊಂದು ಏನಪ್ಪ ಅಂದರೆ GDPಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದೊಂದು ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಇನ್ನೊಂದು 6 ಮಾರ್ಕ್ಸಿಂದ ಹೈಲೈಟ್ ಕ್ವಶನ್ ಇದೆ ಇಲ್ಲಿ, ಯಾವುದಂದ್ರೆ GNP ಆ್ಯಂಡ್ ಓಕೆ, ಅದೊಂದು ಕೇಳ್ತಾರೆ ನಿಮಗೆ. ಇದು ಒಂದು ಏನು ತೊಂದರೆ ಇಲ್ಲ, ಇಲ್ಲಿದೆ ನೋಡಿ, ಇದು ಒಂದು ಸರಿಯಾಗಿ ಸ್ಟಡಿ ಮಾಡ್ಕೊಂಬಿಡಿ ಸಾಕು. 6 ಮಾರ್ಕ್ಸಿನ ಪಿಕ್ಸ್ ಬರುವಂಥದ್ದು ಪ್ರಶ್ನೆ ಇದು, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.